ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ನ ಬಗ್ಗೆ. ಕಳೆದ 6 ತಿಂಗಳಿಂದ ನೋಡ್ತಾ ಇದ್ದೀವಿ. ಅರೌಂಡ್ ಆಗಸ್ಟ್ ಇಂದ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇಲ್ಲ. ಯಾರಾದ್ರೆ ಆಗಸ್ಟ್ ಇಂದ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರು ತುಂಬಾ ಲಾಸಸ್ ನ ನೋಡಿರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದರಿಂದ ತುಂಬಾ ರೀಸನ್ಸ್ ಇದೆ. ಆ ರೀಸನ್ಸ್ ಏನಂತ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಯಾಕೆ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಸೀರಿಯಸ್ ಆಗಿ ತಗೋಬೇಕು? ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ 100 ಜನ ಇದ್ರೆ ಅದರಲ್ಲಿ 90ಕ್ಕಿಂತ ಜಾಸ್ತಿ ಜನ ಏನಿದ್ದಾರಲ್ಲ ಅವ್ರ ಸೇವಿಂಗ್ಸ್ ನ ಬ್ಯಾಂಕ್ ಡೆಪಾಸಿಟ್ಸ್ ಅಲ್ಲಿ ಇರ್ತಾರೆ, ಪ್ರೊವಿಡೆಂಟ್ ಫಂಡ್ಸ್ ಅಲ್ಲಿ ಇರ್ತಾರೆ, ಲೈಫ್ ಇನ್ಶೂರೆನ್ಸ್ ಆ ತರ ಸಣ್ಣ ಸಣ್ಣ ಸೇವಿಂಗ್ಸ್ ನ ಎಲ್ಲ ತಗೊಂಡು ಈ ತರ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಆ 100 ಜನರಲ್ಲಿ 6% ಜನ ಏನಿದ್ದಾರಲ್ಲ ಅವರು ಮ್ಯೂಚುವಲ್ ಫಂಡ್ಸ್ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಂದಕ್ಕಿಂತ ಕಮ್ಮಿ ಜನ ಏನಿದ್ದಾರೆ ಅವರು ಡೈರೆಕ್ಟ್ ಈಕ್ವಿಟಿಯಲ್ಲಿ ಅಂದ್ರೆ ಶೇರ್ಸ್ ಮೂಲಕ ಇನ್ವೆಸ್ಟ್ ಮಾಡ್ತಾರೆ. ಇದು 2022-23 ರಿಪೋರ್ಟ್ ಪ್ರಕಾರ. ಈಗೇನಿದೆಲ್ಲ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ತುಂಬಾ ಫಾಸ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಮತ್ತೆ ಹಂಗೆ ಲಾಸ್ ಕೂಡ ಜಾಸ್ತಿ ಜನ ಆಗ್ತಾ ಇದ್ದಾರೆ. 2020-21 ಅಂಡ್ 2020-22 ಇಯರ್ ಅಲ್ಲಿ ಸೆಬಿ ಒಂದು ಸ್ಟಡಿ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 89% ಜನ ಏನಿದಾರಲ್ಲ ಅವರು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅದರಲ್ಲಿ 89% ಗಿಂತ ಜಾಸ್ತಿ ದುಡ್ಡನ್ನ ಲಾಸ್ ಆಗ್ತಾ ಇದ್ದಾರೆ ಅಂತ ಸೆಬಿ ಹೇಳ್ತಾ ಇದೆ. ಮತ್ತೆ ಇಯರ್ ಆನ್ ಇಯರ್ ಏನಿದೆ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾ ಸೀರಿಯಸ್ ಇಶ್ಯೂ ಆಗಿದೆ ನಮ್ಮ ಇಂಡಿಯಾದಲ್ಲಿ. ಎಷ್ಟೋ ಜನ ಯಾವುದೇ ತರ ನಾಲೆಜ್ ಇಲ್ಲದೆ ಇದ್ರ ಒಳಗಡೆ ಬಂದು ದುಡ್ಡನ್ನ ಕಳ್ಕೊಂತ ಇದ್ದಾರೆ. ಮೂವೀಸ್ ಎಲ್ಲ ನೋಡ್ತೀವಿ ನಾವು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟು ಗಳಿಸಿದ್ದೀವಿ ಇಷ್ಟು ಗಳಿಸಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅದ್ರ ದುಡ್ಡು ಆಸೆಗೆ ಇವರು ಬಂದು ಇಲ್ಲಿ ದುಡ್ಡನ್ನೆಲ್ಲ ಲಾಸ್ ಮಾಡ್ಕೊಂತಾರೆ. ಯಾರೇ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾಲೆಜ್ ಇರ್ಲಾರ್ದ ಯಾರು ದುಡ್ಡನ್ನ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ನ ಇಟ್ಕೊಂಡು ಅವ್ರ ಅಡ್ವೈಸ್ ಮೇಲೆನೆ ಇನ್ವೆಸ್ಟ್ ಮಾಡಿ, ಮತ್ತೆ ತುಂಬಾ ರಿಸರ್ಚ್ ಮಾಡಿ ಯಾವ ತರ ಮಿಡ್ ಕ್ಯಾಪ್ ಅಲ್ಲ, ಸ್ಮಾಲ್ ಕ್ಯಾಪ್ ಅಲ್ಲ, ಲಾರ್ಜ್ ಕ್ಯಾಪ್ ಅಲ್ಲ, ಎಲ್ಲಿ ಇಡ್ಬೇಕು ನಾವು, ಅದ್ರದ್ದು ಗ್ರೋತ್ ರೇಟ್ ಯಾವ ತರ ಇದೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ಸರಿ, ಇವತ್ತಿನ ವಿಡಿಯೋದಲ್ಲಿ ಬರೋಣ. ರೀಸೆಂಟ್ ಆಗಿ ಜನವರಿ 7 ತಾರೀಕಿಗೆ ಇಂಡಿಯನ್ ಪ್ರೊಜೆಕ್ಟೆಡ್ GDP ನ ರಿಲೀಸ್ ಮಾಡಿದ್ರು ಗವರ್ಮೆಂಟ್ ಕಡೆಯಿಂದ. ಅದು ಏನ್ ಹೇಳ್ತೈತೆ ಅಂದ್ರೆ ಇಂಡಿಯನ್ GDP ಗ್ರೋತ್ ಏನಿದೆಲ್ಲ 4 ಇಯರ್ ಲೋ ಅಲ್ಲಿ ನಿಂತಿದೆ. 2021-22 ಇಯರ್ ಅಲ್ಲಿ 9.7 GDP ಗ್ರೋತ್ ರೇಟ್ ಇತ್ತು. 2022-23 ಫೈನಾನ್ಷಿಯಲ್ ಇಯರ್ ಅಲ್ಲಿ 7% GDP ಗ್ರೋತ್ ರೇಟ್. 2023-24 ಫೈನಾನ್ಷಿಯಲ್ ಇಯರ್ ಅಲ್ಲಿ 8.2% GDP ಗ್ರೋತ್ ನ ನೋಡಿದ್ವಿ ನಾವು. ಬಟ್ 2024-25 ಫೈನಾನ್ಷಿಯಲ್ ಇಯರ್ ಅಲ್ಲಿ 6.4% GDP ಗ್ರೋತ್ ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ತುಂಬಾ ರೀಸನ್ಸ್ ಇದೆ. ಫಸ್ಟ್ಲಿ ನಾವು GDP ಅಂದ್ರೆ ಏನು ಅಂತ ತಿಳ್ಕೋಬೇಕು. GDP ಅದರಲ್ಲಿ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಪ್ಲಸ್ ನೆಟ್ ಫಾರಿನ್ ಪ್ರಾಫಿಟ್ಸ್ ಆರ್ ಇನ್ವೆಸ್ಟ್ಮೆಂಟ್ಸ್ ಅವೆಲ್ಲ ಇರುತ್ತೆ. ಕನ್ಸಂಪ್ಷನ್ ಅಂದ್ರೆ ನಾವು ಡೈಲಿ ಏನಾದ್ರೆ ಕನ್ಸ್ಯೂಮ್ ಮಾಡ್ತೀವಲ್ಲ ಅದು. ಇನ್ವೆಸ್ಟ್ಮೆಂಟ್ ಅಂದ್ರೆ ಫಾರಿನ್ ನಿಂದ ಆಗಿರ್ಬೋದು, ನಮ್ದು ಡೊಮೆಸ್ಟಿಕ್ ಇಂದ ಆಗಿರ್ಬೋದು, ಯಾರಾದ್ರೂ ಇನ್ವೆಸ್ಟ್ ಮಾಡಿ ಕಂಪನೀಸ್ ಅದರಲ್ಲಿ ಇನ್ವೆಸ್ಟ್ ಮಾಡಿ ಹೊಸದ್ರು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ಲ ಅದು. ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಗವರ್ಮೆಂಟ್ ದುಡ್ಡನ್ನ ಸ್ಪೆಂಡ್ ಮಾಡುತ್ತೆ. MG-ನರೇಗಾ ಪ್ರೋಗ್ರಾಮ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಆಗಿರ್ಬೋದು, ಆ ತರ. 2019 ಇಂದ ಏನ್ ನೋಡ್ತಾ ಇದೀವಲ್ಲ ಆವರೇಜ್ ಆಗಿ ಕಂಪೇರ್ ಮಾಡಿದ್ರೆ ಕನ್ಸಂಪ್ಷನ್ ಏನ್ ಇದೆಯಲ್ಲ ಅದು 4.8% ಇದೆ. ಈಗ 2023-24 ಫೈನಾನ್ಷಿಯಲ್ ಇಯರ್ ಅಲ್ಲಿ ನೋಡಿದ್ರೆ ಅದು ಲೆಸ್ ದೆನ್ 5% ಅಲ್ಲಿ ಇದೆ ಕನ್ಸಂಪ್ಷನ್ ರೇಟ್. ಈ ಕನ್ಸಂಪ್ಷನ್ ಅನ್ನೋದು ತುಂಬಾ ಒಂದು ಬಿಗ್ಗೆಸ್ಟ್ ಇಂಜಿನ್ ಆಫ್ GDP ಗ್ರೋತ್ ಅಂತ ಹೇಳ್ಬೋದು. ಆಮೇಲೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಏನಿದೆ ಅಲ್ಲ 2019 ಅಲ್ಲಿ ಇಟ್ಕೊಂಡು ಇಲ್ಲಿ ತನಕ ನೋಡಿದ್ರೆ ಆವರೇಜ್ ಆಗಿ 3.1% ಇದೆ. 2023-24 ಫೈನಾನ್ಷಿಯಲ್ ಇಯರ್ ಅಲ್ಲಿ ನೋಡಿದ್ರೆ 4.2% ಇದೆ. ಈಗ ಕನ್ಸಂಪ್ಷನ್ ಮತ್ತೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ತುಂಬಾ ಲೋ ಇದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಆಗುತ್ತೆ? ನಮ್ಮ ದೇಶದಲ್ಲಿ ಆಗೋಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ಸ್ ಕೂಡ ತುಂಬಾ ಲೋ ಆಗ್ತಾ ಇದೆ ಬರ್ತಾ. ಅದರಿಂದ GDP ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಅದಕ್ಕಾಗಿ ಗವರ್ಮೆಂಟ್ ಏನಿದೆ ಅಲ್ಲ ಈ ಬಜೆಟ್ ಅಲ್ಲಿ ಅಂದ್ರೆ ಫೆಬ್ರವರಿ 1 ಅಲ್ಲಿ ಬಜೆಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಟ್ಯಾಕ್ಸ್ ಕಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಪ್ ಟು 15 lakhs ವರೆಗೆ ಜನಕ್ಕೆ ಯಾವುದೇ ತರ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗ ಇಲ್ಲ ಅಂತ ಒಂದು ಆದೇಶ ನೀಡ್ತಾರೆ ಅಂತ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ನಾವು. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಈಗ ಇದನ್ನ ಬಿಟ್ಟು ಇಂಡಿಯನ್ ಮಾರ್ಕೆಟ್ ಯಾಕೆ ಇನ್ನೂ ಬೀಳ್ತಾ ಇದೆ? ಫಸ್ಟ್ ರೀಸನ್ ಬಂದು HMPV ವೈರಸ್. ಇದು ನಮ್ಮ ಬೆಂಗಳೂರಿನಲ್ಲಿ 2 ಕೇಸಸ್ ಕಾಣಿಸ್ಕೊಂಡಿದೆ. ಮತ್ತೆ ಗುಜರಾತ್ ಅಲ್ಲಿ 3rd ಕೇಸ್ ನ ಪತ್ತೆ ಮಾಡಿದ್ದಾರೆ. ಮಲೇಷಿಯಾದಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ದೇಶದಲ್ಲಿ ಇದ್ರ ಕೇಸಸ್ ಏನಿದೆ ಅಲ್ಲ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ಬಟ್ ಗವರ್ಮೆಂಟ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಎಲ್ಲಾ ತರ ಪ್ರಿಪೇರ್ ಆಗಿದ್ದೀವಿ, ಇದಕ್ಕೆ ಯಾವುದೇ ತರ ಭಯ ಪಡೋ ಅವಶ್ಯಕತೆ ಇಲ್ಲ, ನಾವು ಕೋವಿಡ್ ತರ ಸಿಚುವೇಶನ್ ಬಂದ್ರು ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಮ್ಗಿದೆ ಅಂತ ಗವರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಬಟ್ ಅದು ಬರೋ ತನ ನಮಗೂ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತ. ಮತ್ತೊಂದು ರೀಸನ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ FII ಸೆಲ್ಲಿಂಗ್. ಫಾರಿನ್ ಇನ್ವೆಸ್ಟರ್ಸ್ ಏನಿದಾರಲ್ಲ ತುಂಬಾ ಫಾಸ್ಟ್ ಆಗಿ ಅವ್ರ ದುಡ್ಡನ್ನ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇಶದಿಂದ. ಅಕ್ಟೋಬರ್ ಅಲ್ಲಿ ಒಂದೇ ತಿಂಗಳಲ್ಲಿ
ಲಕ್ಷ ಕೋಟಿಗಿಂತ ಜಾಸ್ತಿ ದುಡ್ಡನ್ನ ನಮ್ಮ ಭಾರತ ದೇಶದಿಂದ ತೆಗೆದಿದ್ದಾರೆ. ಇದೇನಿದೆಲ್ಲ ಇದು ಕೋವಿಡ್ಗಿಂತ ಜಾಸ್ತಿ ಆಯ್ತು ದುಡ್ಡನ್ನ ತೆಗೆದಿದ್ದು. ಇವನ್ ಕೋವಿಡ್ ಟೈಮಲ್ಲಿ ಕೂಡ ಇಷ್ಟು ದುಡ್ಡನ್ನ ಅವರು ತೆಗೆದಿರಲಿಲ್ಲ. ಬಟ್ ಈಗ ಯಾಕೆ ತೆಗಿತಿದ್ದಾರೆ ಅಂತ ಏನು ಗೊತ್ತಾಗ್ತಿಲ್ಲ. ಆವತ್ತಿಂದ ಇವತ್ತಿನವರೆಗೂ ತೆಗಿತಾನೆ ಇದ್ದಾರೆ. ಈಗೀಗ ಡಿಸೆಂಬರ್ ಅಲ್ಲಿ ಮತ್ತೆ ಈ ಜನವರಿಯಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಯಾವತ್ತಾದ್ರೆ ಮೈಕ್ರೋ ಅಂಡ್ ಮಿಡ್ ಕ್ಯಾಪ್ ಇಂಡಸ್ಟ್ರೀಸ್ ಗ್ರೋತ್ ಆಗೋದು ಸ್ಟಾರ್ಟ್ ಆಗುತ್ತಲ್ಲ, ಅವಾಗೆ ನಮ್ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ. ಮತ್ತೆ ಆವಾಗ್ಲೇ ಇವಾಗ ಹೋಗಿರೋ ದುಡ್ಡೆಲ್ಲ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ನಾವು ಕಾದ್ ನೋಡ್ಬೇಕಷ್ಟೇ. ಬಟ್ ಎಕ್ಸ್ಪರ್ಟ್ಸ್ ಹೇಳೋದು ಏನಂದ್ರೆ ನಮ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನಿದೆಯಲ್ಲ ತುಂಬಾ ವ್ಯಾಲ್ಯೂಯೇಷನ್ಸ್ ಹೈ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಫಾರಿನರ್ಸ್ಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಟ್ರಾಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ರೀಸನ್ ಬಂದ್ಬಿಟ್ಟು HDFC ಬ್ಯಾಂಕ್ ಏನಿದೆಯಲ್ಲ ತುಂಬಾ ಫಾಸ್ಟ್ ಆಗಿ ಬೀಳ್ತಾ ಇದೆ ಅದರದ್ದು ಸ್ಟಾಕ್. ಯಾಕೆ HDFC ಬ್ಯಾಂಕ್ ಅಷ್ಟು ಇಂಪಾರ್ಟೆಂಟಾ ಅಂದ್ರೆ ನಿಫ್ಟಿ 50 ಅಲ್ಲಿ ಏನಿದೆಯಲ್ಲ HDFC ಬ್ಯಾಂಕ್ಗೆ 12.7% ವೇಟೇಜ್ ನ ಕೊಟ್ಟಿದ್ದಾರೆ. ಇದು ಯಾಕೆ ಬೀಳ್ತಾ ಇದೆ ಅಂದ್ರೆ ಇದ್ರದ್ದು Q2 ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ ಏನಿದೆ ಅಂದ್ರೆ ಇದ್ರದ್ದು ಡೆಪಾಸಿಟ್ಸ್ ಏನಿದೆ ಅಲ್ಲ ಬ್ಯಾಂಕ್ HDFC ಬ್ಯಾಂಕ್ದು ಡೆಪಾಸಿಟ್ಸ್ ತುಂಬಾ ಹೈ ಇದೆ. ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಕಂಪೇರ್ ಮಾಡ್ಕೊಂಡ್ರೆ 15.8% ಜಾಸ್ತಿ ಡೆಪಾಸಿಟ್ಸ್ ಇದೆ. ಬಟ್ ಅವರು ಕೊಡೋ ಲೋನ್ಸ್ ಇದೆ ಅಲ್ಲ ಜಸ್ಟ್ 3% ಮಾತ್ರ ರೈಸ್ ಆಗಿದೆ. ಅದರಿಂದ HDFC ಬ್ಯಾಂಕ್ ಫಾಲ್ ಆಗ್ತಾ ಇದೆ. ಅದರಿಂದ ನಿಫ್ಟಿ 50 ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಮತ್ತೊಂದು ರೀಸನ್ ಬಂದ್ಬಿಟ್ಟು Q2 ಪರ್ಫಾರ್ಮೆನ್ಸ್ ರಿಸಲ್ಟ್. ಎಷ್ಟೋ ಜನ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವನ್ Q3 ಅಂಡ್ Q4 ರಿಸಲ್ಟ್ಸ್ ಕೂಡ Q2 ತರಾನೇ ಇರುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಏನಿದೆ ಅಲ್ಲ 2026 ಅಲ್ಲಿ ಕೂಡ ಮಾಡರೇಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಪ್ಯಾನಿಕ್ ಸಿಚುವೇಶನ್ ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ. ಮತ್ತೊಂದು ರೀಸನ್ ಬಂದ್ಬಿಟ್ಟು ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಅವರು ಬಂದ ತಕ್ಷಣ ಹೇಳಿದ್ರು ಎಲ್ಲ ದೇಶದ ಮೇಲೆ ಚೈನಾ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಕೆನಡಾ ಆಗಿರ್ಬೋದು ಇವ್ರ ಮೇಲೆಲ್ಲ ನಾನು ಟ್ಯಾಕ್ಸ್ ಜಾಸ್ತಿ ಮಾಡ್ತೀನಿ ಅಂತ. ಅದರಲ್ಲಿ ನಮ್ಮ ಇಂಡಿಯನ್ನು ಅವರು ಥ್ರೆಟನ್ ಮಾಡಿದ್ದಾರೆ ಟ್ಯಾಕ್ಸ್ ಜಾಸ್ತಿ ಆಗ್ತೀನಿ ಅಂತ. ಇದರಿಂದ ಏನಿದೆ ಅಲ್ಲ US ಮಾರ್ಕೆಟ್ ಸ್ಟ್ರಾಂಗ್ ಆಗ್ತಿದೆ ಅಂತ ಎಲ್ಲರೂ ನಂಬ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಇಟ್ಟಿರೋ ದುಡ್ಡನ್ನ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ತೆಕ್ಕೊಂಡು US ಗೆ ತಗೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದಾರೆ. ಬಟ್ ಇದರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಇಂಡಿಯಾ ರೂಪಿ ಡಿಪ್ರಿಶಿಯೇಟ್ ಆಗ್ತಾ ಇದೆ ಡಾಲರ್ ಜೊತೆ. ಆಲ್ರೆಡಿ 86 ರೂಪೀಸ್ಗೆ ಬಂದು ಕುಸಿತಿದೆ ನಮ್ಮ ರೂಪಿ. ಮತ್ತೆ ಏನ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಸುಮ್ಮನೆ ನೋಡ್ಕೊಂತ ಇರೋದಾ ಇಲ್ಲಾಂದ್ರೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದಾ ಅಂತ ನೋಡೋಣ. ಯಾರಾದ್ರೂ ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ಇದ್ದೀರಲ್ಲ ಅವ್ರಿಗೆ ಇದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ಸ್ ಏನಿದೆಲ್ಲ ತುಂಬಾ ಲೋಗೆ ಬಿದ್ದಿದೆ. ಈಗಾಗಲೇ ನೋಡ್ತಾ ಇದ್ದೀವಿ ನಾವು ಎಷ್ಟೋ ಸ್ಟಾಕ್ಸ್ 52 ವೀಕ್ಸ್ ಲೋಗೆ ಹೋಗಿದೆ. ಇದು ತುಂಬಾ ಒಳ್ಳೆ ಅಪರ್ಚುನಿಟಿ ಇದೆ ಇನ್ವೆಸ್ಟರ್ಸ್ಗೆ. ಯಾರಾದ್ರೆ ಆಲ್ರೆಡಿ ಸ್ಟಾಕ್ಸ್ ನ ಇಟ್ಕೊಂಡಿದ್ದೀರಲ್ಲ ಅವರು ಯಾವುದೇ ತರ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏರೋದು ಬೀಳೋದು ತುಂಬಾ ಸಹಜ. ನಾವು ಪೇಷನ್ಸ್ ಮೇಲೆ ಇರಬೇಕು. ಯಾಕಂದ್ರೆ ಮುಂದೆ ಪಾಸಿಟಿವ್ ಇನ್ಫಾರ್ಮೇಶನ್ ಬಂದು ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದ್ರೆ 2023 ಅಲ್ಲಿ ನೋಡಿರ್ಬೋದು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರ್ತಿತ್ತು. ಬಟ್ 2024 ಮಿಡ್ ಇಂದ ಸ್ಟಾರ್ಟ್ ಆಯ್ತು ಕೆಳಗೆ ಬೀಳೋದು, ಮೇಲೆ ಏರ್ತಾನೆ ಇಲ್ಲ ಅವಾಗಿಂದ. ಅದೇ ತರ ಪೇಷನ್ಸ್ ಆಗಿ ನೋಡೋಣ ಏನಾಗುತ್ತೆ ಅಂತ. ಯಾಕಂದ್ರೆ 20th ಜಾನ್ವರಿಗೆ ಪ್ರೆಸಿಡೆಂಟ್ ಆಗ್ತಾರೆ ಟ್ರಂಪ್ ಅವರು. ಅದರದ್ದು ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ ಆ ಸೀಟ್ಗೆ. ಮತ್ತೆ February 1st ಗೆ ಬಜೆಟ್ ಇದೆ. ಅವಾಗ ಏನ್ ಪಾಸಿಟಿವ್ಸ್ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಪೇಷನ್ಸ್ ಆಗಿ ವೇಟ್ ಮಾಡೋಣ ಅಷ್ಟೇ. ನಾನು ಕೊಡೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ವ್ಯಾಲ್ಯೂಯೇಬಲ್ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಿ ಬಟ್ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಕಾಮೆಂಟ್ ಮಾಡ್ತಾ ಇಲ್ಲ. ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ಸಿದರೆ ನಿಮಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಏನ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಜೈ ಹಿಂದ್.